ಕಾಮಿಡಿ ಕಿಲಾಡಿಗಳಿಗೆ ಬರೋದಕ್ಕಿಂತ ಮುಂಚೆ ಗಿಲ್ಲಿ ಏನಾಗಿದ್ರು? ನನಗೆ ಅದೇ ಇದಾಗಿದ್ರು ಫಸ್ಟು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ದೆ. ಆಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬು ಕಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಕಾಮಿಡಿ ಕಿಲಾಡಿಗೆ ಬಂದೆ. ಇನ್ನು ಊರಲ್ಲಿ ಓದ್ಕೊಂಡಿದ್ದೆ ಅಷ್ಟೇ. ಎಲ್ಲೂ ಕಷ್ಟ ಅಂತ ಅನಿಸ್ಲಿಲ್ವಾ ಗಿಲ್ಲಿ? ಅಂದ್ರೆ ಒಂದೊಂದು ಸ್ಟೆಪ್ ಬರೋದಕ್ಕಿಂತ ಮುಂಚೆನೂ ಕೂಡ. ಇಲ್ಲ ಕಷ್ಟ ಅಂತ ಅನ್ನೋದಕ್ಕಿಂತ ಇಷ್ಟಪಟ್ಟೆ ಬಂದ್ಬಿಟ್ಟಿದ್ದೀವಲ್ಲ, ಇಲ್ಲಿಗೆ ಬಂದಮೇಲೆ ನನಗೆ ಇಷ್ಟ ಈ ಶೂಟಿಂಗು ಇದೆಲ್ಲ ನೋಡಬೇಕು, ಹಿಂಗೆಲ್ಲ ಇರಬೇಕು, ಇವ್ರ ಜೊತೆ ಇರಬೇಕು, ಸುತ್ತಾಡಬೇಕು, ಶೂಟಿಂಗ್ ಎಲ್ಲ ಮಾಡ್ಕೊಂಡು ಅವ್ರ ಜೊತೆಲಿ ಏನು ಅಂತ ಇಷ್ಟ. ನನಗೆ ಇಷ್ಟಪಟ್ಟು ಬಂದ್ಬಿಟ್ಟು ಆದಮೇಲೆ ಅಲ್ಲಿ ಮಧ್ಯೆ ಕಷ್ಟ ಬಂದ್ರೂ ಯಾವ ಥರ ಬರೋದು, ದುಡ್ಡಿಲ್ಲ ಇದ್ದಾಗ ಬರೋದು. ಈಗ ಮನೆಯವ್ರು ಯಾವುದೋ ದುಡ್ಡು ಕೇಳಿರ್ತಾರೆ, ಮಗ ಹಿಂಗೆ ಸಾಂಗಿಗೆ ದುಡ್ಡು ಕಟ್ಟಬೇಕು, ಚೀಟಿ ದುಡ್ಡು ಕಟ್ಟಬೇಕು, ಇಷ್ಟು ಆಯ್ತದ ಕೊಡಪ್ಪ ಅಂತ. ಆವಾಗ ಅಯ್ಯೋ ನಾನು ಬೆಂಗಳೂರಿಗೆ ಬಂದು ಗಂಡು ಮಗ ಆಗಿ ನನ್ನ ಕೈಲೇ ದುಡ್ಡು ಕೊಡೋಕ್ಕಾಯ್ತಿಲ್ವಲ್ಲ, ಏನು ಮಾಡೋದು? ಆವಾಗ ಒಂಚೂರು ಕಷ್ಟ ಅನಿಸೋದು. ಅಯ್ಯೋ ಇಷ್ಟೆಲ್ಲ ಮಾಡ್ತೀವಿ. ಅವಾಗ ಅನಿಸ್ತಿರ್ಲಿಲ್ವಾ ಗಿಲ್ಲಿ ಇಷ್ಟೇ ನನ್ನ ಜೀವನನ ಅಥವಾ ಹಿಂಗೆ ನನ್ನ ಜೀವನ ಮಾಡೋದು? ಒಂದೊಂದು ಟೈಮ್ ಅನ್ನಿಸ್ಬಿಡ್ದು. ಒಂದೊಂದು ಟೈಮು ತುಂಬ ಇದಾದಾಗ ಒಂದ್ಸಲ ನೆನೆಸ್ಕೊಂಡಾಗ ರಾತ್ರಿ ಟೈಮಲ್ಲಿ ಜೋಬಲ್ಲಿ ದುಡ್ಡಿಲ್ಲ ಅಂದಾಗ ಅಂದಾಗ ಅಲ್ಲ ಬೆಂಗಳೂರಿಗೆ ಬಂದಾಗಲೂ ಜೀರೋ, ಬಂದು 1 ವರ್ಷ 2 ವರ್ಷ ಆಗೋಯ್ತಲ್ಲ ಗುರು, ಇನ್ನೂ ಜೀರೋಲೇ ಇದ್ದೀನಿ ಅಂತ ಅಂದಾಗ ಏನು 2 ವರ್ಷ ಕಳೆದೇ ಹೋಯ್ತಿಲ್ಲ, ಹಿಂಗೆ ಇನ್ನೊಂದು 10 ವರ್ಷ ಕಳೆದೋಗ್ಬಿಟ್ರೆ ನಾವು ಏನೇ ಮಾಡಿದ್ರು ಜೀವನದಲ್ಲಿ ಒಂದು 25 ವರ್ಷದೊಳಗಡೆ ಮಾಡ್ಕೊಂಡು ಇದಾಗ್ಬಿಡ್ಬೇಕು. 25 ವರ್ಷ ಕ್ರಾಸ್ ಆಗ್ಬಿಟ್ರೆ ಅಪ್ಪ ಅಮ್ಮನೂ ಅಷ್ಟೇ, ಎಲ್ಲ ಅಷ್ಟೇ, ಎಷ್ಟು ಅಂತ ನೋಡ್ತಾರೆ. ಅವ್ರಿಗೆ ಒಂದು 25 ವರ್ಷ ಗಂಟ ಬಿಡ್ತಾರ. ಆಮೇಲೆ ಏನು ಅಕ್ಕಪಕ್ಕದವರೆಲ್ಲ ಹೇಳ್ಬಿಟ್ಟು ಮದುವೆ ಮಾಡ್ಬಿಡ್ರಿ, ಸರಿ ಹೋಯ್ತು ಜವಾಬ್ದಾರಿ ಬರ್ತದೆ ಅಂತಾರೆ, ಯಾರನ್ನಾರ ತಗಲಾಕ್ತಾರೆ. ಆಮೇಲೆ ಇನ್ನೂ ಜಾಸ್ತಿ ಆಯ್ತದೆ ಜವಾಬ್ದಾರಿ, ಮನೆ ಮಕ್ಕಳು ಅದು ಇದು ಅನ್ಕೊಂಡು ತಿರ್ಗಿ ಅದೇ ಸಪ್ರೇಟ್ ಲೈಫ್ ಆಗ್ಬಿಡ್ತದೆ. ಆಮೇಲೆ ನಾವು ಬೇರೆಯವ್ರಿಗೋಸ್ಕರನೇ ಬದುಕಬೇಕು ಅನ್ನೋ ಥರ ಆಗ್ಬಿಡ್ತದೆ. ಅದು ಜವಾಬ್ದಾರಿ ಬಂದ್ಮೇಲೆ ಮುಗೀತಲ್ಲ, ಇನ್ನು ನಮ್ಮ ಇಷ್ಟಪಟ್ಟಂಗೆ ಬದುಕೋಕ್ಕೂ ಆಗಲ್ಲ. ಈಗ ನಾನು ಮದುವೆ ಆಗಿಲ್ಲ ಏನಿಲ್ಲ ಅಂದಾಗ ಏನೋ ಮಾಡೋಕ್ಕೆ ಹೊರಟಿದ್ದೀನಿ ಅಂದಾಗ ನಾನು ಒಬ್ಬನೇ. ಅಪ್ಪ ಅಮ್ಮ ಏನೋ ಪಾಪ ಊರಲ್ಲಿ ಜಮೀನು ಐತೆ, ಇನ್ನೊಂದು ಐತೆ, ಅದರಲ್ಲಿ ಏನೋ ಬೆಳ್ಕೊಂಡು ತಿನ್ಕೊಂಡು ಅಕ್ಕ ಅಣ್ಣ ಯಾರಾದರೂ ಇದ್ರೆ ಅವರು ಹೆಂಗೋ ಇರ್ತಾರೆ ಸಪೋರ್ಟ್ಗೆ, ಓಕೆ, ಅಲ್ಲಿವರೆಗೂ ಓಕೆ. ಮದುವೆ ಅಂತ ಆದಮೇಲೆ ಮುಗೀತಲ್ಲ, ಅವ್ನು ನಾವೇ ಸಾಕಬೇಕು, ನಾವೇ ನೋಡ್ಕೋಬೇಕು. ಈಗ ಅವ್ರು ದುಡಿದ್ರೂ ನಮ್ಮದು ಅಂತ ಏನೂ ಇರಬೇಕಲ್ಲ ಅಲ್ವಾ? ಅಷ್ಟ್ರ ಒಳಗಡೆ ನಾನು ಫಿಕ್ಸ್ ಆಗಿದ್ದು ಅದೇ, ಮಾಡಿದ್ರೆ ಆದಷ್ಟು ಬೇಗ ಏನಾದರೂ ಮಾಡಿ ಒಂದು ಸ್ವಲ್ಪ ದುಡ್ಡು ಬರೋ ಥರ ಮಾಡ್ಕೊಬಿಡುವ, ಒಂದು ಸ್ವಲ್ಪ ಹೆಸರು ಬರೋ ಥರ ಮಾಡ್ಕೊಬಿಡುವ. ಅದು ನಾನೇನು ಇಷ್ಟಪಟ್ಟಿರ್ತೀನಿ ಆ ಇಷ್ಟಪಟ್ಟಿರೋ ಕೆಲಸದಲ್ಲೇ ಅದನ್ನ ಮಾಡ್ಕೊಬಿಡುವ ಅಂತ ಆವಾಗ ಡಿಸೈಡ್ ಆದ. ಈ ಲಾಕ್ಡೌನ್ ಈ ಟೈಮಲ್ಲಿ ಅದೆಲ್ಲ ಲಾಕ್ಡೌನು ಎಲ್ರಿಗೂ ಹೇಳ್ತಾರೆ, ನನಗೆ ತುಂಬ ಇದಾಗ್ಬಿಡ್ತು, ಲಾಕ್ಡೌನ್ ದೊಡ್ಡ ಎಫೆಕ್ಟ್ ಆಗ್ಬಿಡ್ತು ಅಂತ. ನನಗೆ ತುಂಬ ಪ್ಲಸ್ ಆಗ್ಬಿಡ್ತು. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಆವಾಗಲೇ ಟೇಕಪ್ ಆಗಿದ್ದು. ಹೌದು, ಅಲ್ಲಿಂದನೇ ಕಾಮಿಡಿ ಕಿಲಾಡಿಗಳು ಕೂಡ ಸೆಲೆಕ್ಟ್ ಆಗಿದೆ. ಬಟ್ ಕನ್ಸಿತ್ತ ಗಿಲ್ಲಿ ನಾನೊಂದು ಮೀಡಿಯಾ ಫೀಲ್ಡಿಗೆ ಬರ್ತೀನಿ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಜನರಿಗೆಲ್ಲ ಅಂತ ಒಂದು ಕನ್ಸಿತ್ತ? ಹೇಗಿತ್ತು ಲೈಫ್? ಇಲ್ಲ ಮೇಡಮ್, ಅದು ಕನ್ಸಂದ್ರೆ ಹೆಂಗೆ ಅಂದರೆ, ಈಗ ನಾನು ಟಿ ವಿ ನೋಡುವೆ, ಊರಲ್ಲೆಲ್ಲ ಟಿ ವಿಲಿ ಸ್ಕೂಲ್ಗೆಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅನ್ಸುದು. ಈಗ ನಮ್ಮ ಮನೆಯವ್ರು ಯಾವ್ದಾರ ಕಾಮಿಡಿ ನೋಡ್ಬಿಟ್ಟು ಇಲ್ಲ ಕಾಮಿಡಿ ಇದು ನೋಡ್ಬಿಟ್ಟು ಈ ನಗಾಡ್ರು ಗೊತ್ತಾ, ಬಡ್ಡಿ ಮಗ ನಮ್ಮ ಥರನೇ ಹಳ್ಳಿಯಿಂದ ಹೋದ್ನ ಅಪ್ಪ ಅಮ್ಮ ಯಾರು ಮಾತಾಡೋರು ಗೊತ್ತಾ. ಅವಾಗ ನಾನು ಒಂದಿನ ಟಿ ವಿಲಿ ಬಂದು ನಮ್ಮ ಅಪ್ಪ ಅಮ್ಮನೂ ಇಲ್ಲಿ ಕೂತ್ಕೊಂಡು ನನ್ನ ನೋಡ್ತಾ ಇದ್ರೆ ನನ್ನ ಬಗ್ಗೆ ಹಿಂಗೆ ಮಾತಾಡ್ಕೊತಾ ಇರ್ತಾರಲ್ವ ಬೇರೆಯವರು, ನಮ್ಮ ಅಪ್ಪ ಅಮ್ಮನೂ ಯಾರು ಮಾತಾಡಿಸ್ತಾರಲ್ವ ನೀನು. ಆಮೇಲೆ ಇನ್ನೊಂದು ಹೇಳ್ತಾರೆ, ನಾನು ಒಂದಿನ ವೀಕೆಂಡ್ ವಿತ್ ರಮೇಶ್. ಅದು ನನಗೆ ಮನ್ಸಲ್ಲಿ ಯಾವಾಗಲೂ ಇರೋದು. ನಾನು ವೀಕೆಂಡ್ ವಿತ್ ರಮೇಶ್ಗೆ ಹೋಗ್ಬಿಟ್ಟು ಹಿಂದೆಯಿಂದ ನಮ್ಮ ಅಪ್ಪ ಇಲ್ಲ ಯಾವ್ದಾದ್ರು ನನ್ನ ಹಳೆ ಫ್ರೆಂಡ್ ಬರಬೇಕು, ನಾನು ಸರ್ಪ್ರೈಸ್ ಆಗಿ ಹಿಂಗೆ ನೋಡಬೇಕು, ಅವೆಲ್ಲ ಕ್ಯಾನ್ಸ್ ಇದ್ದೇ ಇರ್ತವೆ. ಅಂದರೆ ಈಗ ಏನೋ ಒಂದು ಅನ್ಕೊಂಡಿರ್ತೀವಿ, ಪಟ್ಟಂತ ಆಗ್ಬಿಟ್ರೆ ಅದು ಹೆಂಗಿರ್ತದೆ ಹೇಳಿ. ನಿಜ, ಅದೇ ಥರ ಒಂದು ಮ್ಯಾಜಿಕ್ ಆಯಿತು ಅಂತ ಅನ್ಬೋದು. ಮ್ಯಾಜಿಕ್ಕು ಅಂತಲೇ ಹೇಳ್ಬೋದು ಅದನ್ನ. ಆಮೇಲೆ ನನ್ನ ಲೈಫಲ್ಲಿ ತುಂಬ ಒಂದು ಖುಷಿ ವಿಷಯ ಏನಪ್ಪ ಅಂದರೆ, ಎಲ್ಲ ಒಂದೊಂಚೂರು ಬೇಗ ಆಗ್ಬಿಡ್ತು. ಬೇಗ ಬೆಂಗಳೂರಿಗೆ ಬಂದೆ, ಬೇಗ ಇನ್ನು ಯೂಟ್ಯೂಬ್ ಏನೋ ಆಯಿತು, ಅಲ್ಲೊಂದು 4 ಜನ ಕೂತಿಡಿಗೆ ಸ್ಟಾರ್ಟ್ ಆದರು, ತಿರ್ಗಿ ಇನ್ನೊಂದು ಏನಾಯಿತು ಚಾನಲ್ಗೆ ಬಂದೆ, ಹಂಗೆ ಈಗ ಪರವಾಗಿಲ್ಲ. ಬಟ್ ನೀವು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡ್ತಾ ರೇಗ್ಸಿದ್ದು ಅಥವಾ ಯಾರೋ ಒಬ್ರು ಚುಡಾಯಿಸಿದ್ದು ನಿನ್ನ ಕೈಲಿ ಏನೂ ಆಗಲ್ಲ ಹಿಂಗೆಲ್ಲ ಆ ಥರ ಎಲ್ಲ ಇದ್ದಿದ್ದು ಉಂಟಾ ಗಿಲ್ಲಿ? ಆ ಥರ ಅನ್ನೋದಕ್ಕಿಂತ ಈಗ ನಾನು ಒಬ್ಬರು ಹೇಳಿದರು, ಯೂಟ್ಯೂಬೆಲ್ಲ ಇದೆಲ್ಲ ಮಾಡಬೇಡ, ಅಲ್ಲಿಗೆ ಫಿಕ್ಸ್ ಮಾಡಿಬಿಡ್ತಾರೆ, ಯೂಟ್ಯೂಬ್ದೆಲ್ಲ ಇದಾಗೋದಿಲ್ಲ ಎಷ್ಟು ದಿನ ಅಂತ. ಈಗ ಯೂಟ್ಯೂಬ್ ಅಂತ ಮಾಡಿ ಏನು ಮಾಡ್ತೀವಿ? ಯೂಟ್ಯೂಬ್ ಅಂತ ಸಿನಿಮಾ ಮಾಡಬೇಕು, ಸಿನಿಮಾ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅದಕ್ಕೇ ಅದನ್ನು ಮಾಡಿದ್ದು. ಫಸ್ಟು ಇದರಲ್ಲಿ ಏನಾರು ಒಂಚೂರು ಹೆಸರು ಮಾಡಿಕೊಂಡು 4 ಜನ ಗುರ್ತಿಡಿಯಾಗಿ ಮಾಡಿಕೊಂಡು ಆಮೇಲೆ ಸಿನಿಮಾ ಮಾಡೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಈಗ ಅವರೆಲ್ಲವ್ರು ಅಂತಲೇ ಗೊತ್ತಿಲ್ಲ, ಹಂಗೆ ಹೇಳಿದವರು. ಹಂಗೆ ಯಾವುದು ಎಲ್ಲಿಗೆ ಕರ್ಕೋಯ್ತು ಅಂತ ಗೊತ್ತಿಲ್ಲವಲ್ಲ ಮೇಡಮ್. ಇವಾಗ ಈ ನಾವು ಕೆಲಸ ಕರೆಕ್ಟಾಗಿ ಮಾಡಿಬಿಡ್ಬೇಕಷ್ಟೆ, ಅದು ಎಲ್ಲಿಗೋ ಕರ್ಕೋಯ್ತೈತೆ ನೋಡಿ. ನಾನು ಆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟರ್ ಆಗಬೇಕು ಅಂತ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಹೋಗಿ ಒಂದು ಒಳ್ಳೆ ಕತೆ ಮಾಡ್ಕೊಂಡು ಅಲ್ಲೊಂದಷ್ಟು ಕೆಲಸ ಮಾಡ್ಬಿಟ್ಟು ಒಳ್ಳೆ ಕತೆ ಮಾಡ್ಕೊಂಡು ಒಂದು ಸಿನಿಮಾ ಮಾಡೋಣ ಡೈರೆಕ್ಷನು ಅಂತ.
ಅದು ನಾನೇ ಆ್ಯಕ್ಟಿಂಗ್ ಮಾಡೋದ್ರಿಂದ ಅದು ಡೈರೆಕ್ಷನ್ ಬಿಟ್ಬಿಟ್ಟು ಆ್ಯಕ್ಟರ್ನೇ ಮಾಡ್ಬಿಡ್ತು ನೋಡ್ರಿ. ಹಂಗೆ ನಾವೇನೋ ಅನ್ಕೊಂಡ್ರೆ ಅದೇನೋ ಒಂದು ಆಗಿರ್ತದೆ, ಅದು ಏನಾಗಬೇಕು ಅದೇ ಆಗೋದಲ್ವಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.